ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಸಂತ ಶರೀಫ್ ಸಾಹೇಬರ ಪದ್ಯವಾದಂಥ ದೊರಕಿದ ಗುರು ದೊರಕಿದ ಅಂತಕ್ಕಂಥ ಪದ್ಯವನ್ನು ಇವತ್ತು ನೀವೆಲ್ಲ ಚಿಂತನ ಮಂಥನ ಮಾಡೋಣ. ದೊರಕಿದ ಗುರು ದೊರಕಿದ ಪರಮಾನಂದ ಬೋಧದರವಿನೊಳಗ ಬಂದು ದೊರಕಿದ ಗುರು ದೊರಕಿದ ಅಂಥೇಳಿ ಯಾವ ಸಂತ ಶಿಶುನಾಳ ಶರೀಫ್ ಸಾಹೇಬರು ಹಾಡಿದರು. ಮಾನವ ಜನ್ಮ ಅತಿ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಅಂತಃಕರಣಗಳು ಪಕ್ವಗೊಂಡ ಪುಣ್ಯದ ಮತ್ತ ಗಟ್ಟಿಗೊಂಡ ಶ್ರೀ ಸದ್ಗುರುವಿನ ಉಪದೇಶ ಸಿಗುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಗುರುಗಳು ಭಾಳ ಮಂದಿ ಸಿಗಬಹುದು, ಆದರೆ ಸರ್ವಸಂಗ ಪರಿತ್ಯಾಗಿಯಾಗಿ ಕೇವಲ ಶಿಷ್ಯರ ಉದ್ಧಾರವನ್ನಷ್ಟೇ ಚಿಂತಿಸಿ ನಿಸ್ವಾರ್ಥಿಯಾಗಿ ನಿರಪೇಕ್ಷಿತನಾಗಿ ಪರಿತ್ಯಾಗಿಯಾಗಿ ಶಿಷ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವಂಥ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗೋದು ಭಾಳ ಕಠಿಣ ಐತಿ, ಅತ್ಯಂತ ದುರ್ಬಲ ಐತಿ. ಅಂಥ ಒಂದು ಸದ್ಗುರು ಶರೀಫ್ ಸಾಹೇಬರಿಗೆ ದೊರಕ್ಯಾರ. ಅಂಥ ಒಂದು ಸದ್ಗುರುಗಳು ಸಿಗಬೇಕಾದ್ರೆ ಆ ಶಿಷ್ಯನಲ್ಲಿಯೂ ಕೂಡ ಯೋಗ್ಯತೆ ಇರಬೇಕಾಕತಿ. ಯಾಕಂದ್ರೆ ಈ ಒಂದು ಪ್ರಾಪಂಚಿಕ ಜೀವನದೊಳಗೆ ದ್ವಂದ್ವದಿಂದ ಕೂಡಿದಂಥ ಒಂದು ಭವದ ಸುಖ ದುಃಖಗಳು ಸಹ ಕಣಿಸಿ ಆ ಪರಮಾನಂದದ ಪ್ರಾಪ್ತಿಯ ಕಡೆಗೆ ನಮ್ಮ ಮನಸ್ಸು ಸ್ವಲ್ಪ ಆದರೂ ತುಡಿತಿರಬೇಕು. ಅಂಥ ಹಣ್ಣಾದಂಥ ಶಿಷ್ಯರನ್ನು ಮಾತ್ರ ಸದ್ಗುರುಗಳು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಇಲ್ಲಿ ಮಾತು ಯಾಕೆ ಹೇಳ್ಯಾರವ್ರು ಅಂತಂದ್ರೆ, ಈ ಸಂಸಾರ ಅಂತಕ್ಕಂಥ ಒಂದು ಈ ಭವದ ಸುಖ ದುಃಖವನ್ನು ಇದರೊಳಗೆ ದ್ವಂದ್ವ ಅಂತಂದ್ರೆ ಇದನ್ನು ಬಿಡ್ಲೋ ಏನೋ ಇದನ್ನು ಹಿಡ್ಕೊಳ್ಳೋ ಅಂತಕ್ಕಂಥ ಒಂದು ಮನಸ್ಸಿನ ಉಭಯ ದ್ವಂದ್ವಗಳೇನಿರ್ತಾವಲ್ಲ, ಗಡಿಬಿಡಿ ಏನಿರ್ತೈತಲ್ಲ, ಅಂಥ ಒಂದು ಗಡಿಬಿಡಿಯನ್ನು ನಿವಾರಿಸ್ಕೊಂಡ ಅತಿ ದೃಢ ನಿರ್ಧಾರದಿಂದ ಆ ಪಾರಮಾರ್ಥದ ಒಂದು ಪ್ರಾಪ್ತಿ ಕಡೆಗೆ ಮನಸ್ಸು ಸಂಪೂರ್ಣವಾಗಿ ಒಲದದ್ದಾದ್ರೆ ಅಂಥ ಶಿಷ್ಯರಿಗೆ ಗುರುಗಳು ಸಿಗ್ತಾರೋ ಮತ್ತು ಅವ್ರನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಶರೀಫ್ ಸಾಹೇಬರಿಗೆ ಗೋವಿಂದ ಭಟ್ರು ಗುರುಗಳಾಗಿ ಸಿಕ್ಕಾರ. ಆ ಗೋವಿಂದ ಭಟ್ರು ಶರೀಫ ಒಬ್ಬ ಅತ್ಯಂತ ಯೋಗ್ಯ ಶಿಷ್ಯ ಅದಾನು ಅಂತ ತಿಳ್ಕೊಂಡ ಸ್ವೀಕಾರ ಮಾಡ್ಯಾರು. ಇಲ್ಲೇ ಗುರು ಶಿಷ್ಯರ ಒಂದು ಸಮಾಗಮ ಆಗೈತಿ. ಇನ್ನು ಮುಂದಿನ ನುಡಿಯೊಳಗೆ ಕರಪಾತ್ರೆ ಪಿಡಿದು ಈ ನರಶರೀರದಿ ತನ್ನ
ಅರಿವ ತನಗೆ ತೋರಿ ಪರಮ ನಂಬುಗೆಯಲ್ಲಿ ದೊರಕಿದ ಗುರು ದೊರಕಿದ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಗುರು ಆದರೂ ಯಾರು, ಇವ ಎಂಥ ಗುರು ಅಂತಂದ್ರೆ ಇವ ಮಠಪೀಠಗಳಲ್ಲಿರ್ತಕ್ಕಂಥ ಜಗದ್ಗುರು ಅಲ್ಲ, ರಾಜಾಶ್ರಯವನ್ನು ಪಡ್ಕೊಂಡ ಮಾಯಾ ಮಂತ್ರ ಪವಾಡಗಳನ್ನು ಮಾಡುವ ಮಹಾಮಹಿಮ ಗುರುನೂ ಅಲ್ಲ. ಇವ ಎಂಥ ಗುರುಪ ಅಂತಂದ್ರೆ ಕೈಯೊಳಗೆ ಭಿಕ್ಷಾಪಾತ್ರ ಹಿಡಿದ ಸಾಮಾನ್ಯ ಜನರೊಳಗೆ ಸಾಮಾನ್ಯನಾಗಿ ಭಿಕ್ಷುಕನಂತೆ ಬದುಕಿದವ ಈ ಗುರು, ನನ್ನ ಗುರು ಅಂತೇಳಿ ಆ ಶರೀಫ್ ಸಾಹೇಬರು ಇಲ್ಲಿ ಹೇಳ್ತಾರೆ. ಆದರೆ ಅಂಥ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಭಿಕ್ಷುಕನಂತ ಬದುಕಿದ್ರೂ ಕೂಡ ಅವನು ತೋರಿಸಿದ ಅರಿವು ಅದು ಸಾಮಾನ್ಯವಾದದ್ದಲ್ಲ. ತನ್ನ ಶಿಷ್ಯನಿಗೆ ತನ್ನ ನಿಜ ಸ್ವರೂಪವನ್ನೇ ತಿಳಿಸಿಕೊಡುವ ಒಂದು ಮಹಾ ಅರಿವನ್ನು ನನ್ನ ಗುರು ತಿಳಿಸಿಕೊಟ್ಟಾನು, ತೋರಿಸಿಕೊಟ್ಟಾನು. ಇಂಥ ಒಬ್ಬ ಗುರು ಅತ್ಯಂತ ನಂಬಿಕೆಗೆ ಪಾತ್ರವಾದಂಥ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತೇಳಿ ಯಾವ ಸಂತ ಶಿಶುನಾಳ ಸಾಹೇಬರು ಹೇಳ್ತಾರೆ. ಇನ್ನು ಎರಡನೇ ನುಡಿ ಒಳಗೆ ಮುಂದೆ ಜನ್ಮಾಂತರ ಒಂದು ಉಳಿಯದಂತೆ ಒಂದೇ ವಸ್ತುವಾಗಿ ಚಂದದಿಂದಲೇ ಬಂದು ದೊರಕಿದ ಗುರು ದೊರಕಿದ ಅಂತೇಳಿ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಅನೇಕ ದೇವರುಗಳು, ಅನೇಕ ಹರಿಕೆಗಳು, ಆಸೆ ಆಮಿಷಗಳು, ತಪ್ಪು ತಿಳುವಳಿಕೆಗಳು, ಆ ಒಂದು ತಪ್ಪು ತಿಳುವಳಿಕೆಯಿಂದ ವಿಭಿನ್ನ ಮಾರ್ಗದೊಳಗೆ ನಡೆದ ಜನ್ಮ ಜನ್ಮಾಂತರಗಳಲ್ಲಿ ಬಂದ ಬಳಲಿದಂಥ ಜೀವಾತ್ಮ ಸದ್ಗುರುವಿನ ಒಂದು ಪ್ರಾಪ್ತಿಗಾಗಿ ಆ ಒಂದು ಜೀವಾತ್ಮ ಹಂಬಲಿಸ್ತಿರ್ತೈತಿ, ಬಯಸ್ತಿರ್ತೈತಿ. ಅಂಥ ಒಬ್ಬ ಯೋಗ್ಯ ಸದ್ಗುರು ಸಿಕ್ಕಾಗ ಅಂಥ ಸದ್ಗುರು ಜನ್ಮ ಜನ್ಮಾಂತರಗಳ ಬಂಧನವನ್ನು ಬಿಡಿಸಿ ದೇವರ ನಿಜ ಸ್ವರೂಪವನ್ನು ತಿಳಿಸಿ ಆ ನಿಜವಾದ ಸ್ವರೂಪವೇ ನೀ ಅದಿ ಅಂತೇಳಿ ಬೋಧಿಸಿ ಯಾವ ಸಂಶಯಗಳಿಗೂ ಎಡೆ ಇಲ್ಲದ ಅಂಥ ಒಂದು ಆನಂದ ಮಾರ್ಗವನ್ನು ತೋರಿಸಿದಂಥ ಗುರು ನನಗೆ ದೊರಕಿದ ಅಂತೇಳಿ ಈ ನುಡಿಯೊಳಗೆ ಶರೀಫ್ ಸಾಹೇಬರು ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಶಿಶುನಾಳಧೀಶ ಪ್ರಕಾಶ ಗೋವಿಂದನು ಅಸಮತೇಜೋ ರೂಪ ವಿಶದವಾಗುತ್ತಾ ಮೊಣಕೆ ದೊರಕಿದ ಗುರು ದೊರಕಿದ ಅಂತೇಳಿ ಹೇಳ್ತಾರೆ. ಅಂದ್ರೆ ಗುರು ಗೋವಿಂದ ಭಟ್ರು ಮಾನವ ಶರೀರವನ್ನು ಧರಿಸಿದ್ರೂ ಕೂಡ ಸಾಕ್ಷಾತ್ ಶಿಶುನಾಳಧೀಶನ ಒಂದು ಪ್ರಕಾಶವೇ ಆಗ್ಯಾರು. ಅಂಥ ಒಬ್ಬ ಗುರುವಿನ, ಅಂಥ ಒಬ್ಬ ಸದ್ಗುರುವಿಗೆ ಇನ್ನೊಬ್ಬರನ್ನು ಹೋಲಿಕೆ ಮಾಡೋಕ್ಕೆ ಅಥವಾ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾರೇ ಅನುಭವಿ ಇದ್ರೂ ಅವರಿಗೆ ಇನ್ನೊಬ್ಬರನ್ನು ಹೋಲಿಕೆ ಮಾಡೋಕ್ಕೆ ಬರೋದಿಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ.
ಅಂದ್ರೆ ಪ್ರತಿಯೊಬ್ಬ ಅನುಭಾವಿಯೂ ಕೂಡ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ವಿಶಿಷ್ಟತೆಯನ್ನು ಹೊಂದಿರ್ತಾನೋ. ಅದಕ್ಕೆ ಅಂಥ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಅವನಿಗೆ ಅವನ ಸಾಟಿ, ಅವನಿಗೆ ಉಪಮೇಯ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಈ ಒಂದು ದೃಷ್ಟಿಯಿಂದ ಗುರು ಗೋವಿಂದ ಭಟ್ರು ಅಸಮತೇಜೋ ರೂಪಿ ಅಂಥೇಳಿ ಆ ಯಾವ ಗೋವಿಂದ ಭಟ್ರು ಶರೀಫರ ಮನಸ್ಸನ್ನು ಸೂರ್ಯಗೊಂಡಂಥ ಸದ್ಗುರುಗಳು ಇಲ್ಲೇ ಆಗ್ಯಾರ. ಅಂತ ಮಹಾತ್ಮ ಸದ್ಗುರು ಗುರು ಗೋವಿಂದ ಭಟ್ರ ಒಂದು ಕೃಪೆಯಿಂದ, ಅವರ ಉಪದೇಶದಿಂದ ಯಾವ ಸಂತ ಶರೀಫ್ ಸಾಹೇಬರು ಗುರು ಮುಟ್ಟಿ ಗುರುವಾಗಿ ನಿಮಗೆಲ್ಲರಿಗೂ ಒಂದು ಈ ಉಪದೇಶವನ್ನು ನೀಡ್ಯಾರು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.